ಸೊ ಅದೇ ರೆಡಿ ಗಿಡಿ ಎಲ್ಲ ಅದೇ ಫುಲ್ ತಲೆ ಎಲ್ಲ ಬಾಚ್ಕೊಂಡೆ ಮಸ್ತಾಗೆ. ಊಟ ಏನಾಗ್ತದೆ ನೋಡೋಣ. ಹೊಟ್ಟೆ ಬೇರೆ ಎಸಿತೈತೆ. ಇನ್ನು ಮಾಡೋರೆ. ರೈಸ್ ಇದೆ, ಸಾಂಬಾರಿದೆ, ಕ್ರೇಜಿ. ಅದು ತಿನ್ಬಿಟ್ಟು ಆ್ಯಂಡ್ ಫೋನ್ ಹಾಕ್ಬೇಕು. ಇನ್ನು ಮನೆಗೆ ರೀಚ್ ಆದಂಗಿಲ್ಲ. ಆಫೀಸ್ಗೆ ಹೋಗ್ಬಿಟ್ಟು ಡೈರೆಕ್ಟ್ ಹಂಗೆ ಹೋಗ್ತಾ ಇರೋದು ಸ್ಪಾಟ್ಗೆ. ಆ್ಯಂಡ್ ಇನ್ನು ಮನೆಗೆ ರೀಚ್ ಆಗಿದ್ದಂಗಿಲ್ಲ. ಸೊ ಆ್ಯಂಡ್ ಬರಲಿ, ಆಮೇಲೆ ಹೋಗೋಣ. ಕಾಲ್ ಮಾಡ್ತೈತಂತು, ಇನ್ನೂ ಕಾಲ್ ಮಾಡಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ. ಸರಿ, ಈಗ ನಾನು ಊಟ ಹಾಕ್ಕೊಂಡು ತಿಂತೀನಿ. ಹೊಟ್ಟೆ ಬೇರೆ ಎಸಿತಾ ಇದೆ. ಊಟ ಹಾಕ್ಕೊತೀನಿ, ಆಮೇಲೆ ಸಿಗ್ತೀನಿ. ಸೊ ಎಲ್ಲೋ ಒಂದು ಸ್ಪಾಟ್ಗೆ ಹೋಗ್ಬೇಕಾಗಿತ್ತು, ಕ್ಯಾನ್ಸಲ್ಲೇ ಆಗೋಯ್ತು ಹೋಗೋದು. ಯಾಕಂದರೆ ಇಲ್ಲಿ ಫುಲ್ ಕೆಲಸದವ್ರು ಬಂದಿದ್ರು, ಸುತ್ತದೇ ಆಗೋಯ್ತು. ತಗೊಂಬ ನೋಡಿ, ಇಲ್ಲಿಂದ ಕಾಣಿಸಲ್ಲ, ಕೆಳಗಡೆ ಹೋಗ್ತೀನಿ, ತೋರಿಸ್ತೀನಿ ನೋಡಿ. ಫುಲ್ ಕೆಲಸ. ಆಮೇಲೆ ಮನೆಯವ್ರು ಬೇಡ ಹೋಗ್ಬೇಡ್ರಿ ಇವತ್ತು ಕೆಲಸ ಐತೆ ಅಂದರು. ಸೊ ಇಲ್ಲಿ ಡೋರೆಲ್ಲ ಫಿಟ್ ಮಾಡವ್ರೆ. ಸೊ ನೋಡಿ, ಡೋರೆಲ್ಲ ಫಿಟ್ ಮಾಡ್ತಾವ್ರೆ. ಡೋರ್ಗೆ ಇರ್ದು ಲಾಕ್ ಗೀಗ್ ತಗೊಂಬಂದ್ರಿ. ಆಮೇಲೆ ಆ ಕಂಬಿ ಅದೇನೇನೋ ಮಷೀನು ಇವತ್ತು ಸುತ್ತುಗ್ಲಿಕ್ಕಿ ಇಕ್ಕಿ ಬೇಜಾರಾಗೋಯ್ತು. ಇವತ್ತು ತಿರ್ಗಾ ದೇವನಹಳ್ಳಿಗೆ ಹೋಗ್ಬೇಕು, ಏನೋ ತಾಂಬರಕ್ಕ. 2 ಗಂಟೆ ಆಗೈತೆ, ನಾವು ಹೋಗೇ ಇಲ್ಲ. ರಜಾ ಬೇರೆ ಹಾಕ್ಕೊಂಡೆ ಜೋಶಾಗಿ ಇವತ್ತು ಹೋಗೋಣ ಅಂದ್ಬಿಟ್ಟು ಹೋಗೇ ಇಲ್ಲ. ಹೋಗಪ್ಪ ನೋಡಿ, ಕಂಬಿಗಳೆಲ್ಲ ತೊಗೊಂಬಂದೆ ಗಾಡಿಯಲ್ಲಿ. ಟೈಮೇ ಇಲ್ಲ ಹೋಗೋಕೆ. ನೆಕ್ಸ್ಟ್ ಯಾವಾಗ ಪ್ಲ್ಯಾನ್ ಮಾಡ್ತೀನಿ ಹೋಗೋದು. ಸೊ ಇವತ್ತೇನೂ ಇಲ್ಲ. ಸೊ ಈಗ ಮತ್ತೆ ದೇವನಹಳ್ಳಿಗೆ ಹೋಗ್ತಾ ಇದ್ದೀವಿ, ಅದೇನೋ ತಾಂಬರಕ್ಕಂತೆ. ನಾನು ಮೋಯ್ತಣ್ಣ ಫುಲ್ ಕೆಲ್ಸಗಳು, ಎಲ್ಲೂ ಹೋಗೋಕ್ಕೆ ಆಗಿಲ್ಲ ಅಷ್ಟು. ಸೊ ಇಲ್ಲಿ ಹಾರ್ಡ್ವೇರ್ ಅಂಗಡಿ ಹತ್ರ ಬಂದ್ರಿ ದೇವನಹಳ್ಳಿ. ಇಲ್ಲೇನೋ ತಗೊಬೇಕು ಅಂದ್ಬಿಟ್ಟು ತಗೊತಾ ಆಯ್ತು. ನೋಡೋಣ. ನೋಡಿ ಬಾಲ್ಸ್ ಏನು ಈ ಸೈಜಾ ಬೇರೆ ತಾನೆ. ಚಿಕ್ಕ ಸೈಜ್ ಬಂತೆ, ತಗೊಂಬಂದಿದ್ವಿ. ಇದಕ್ಕಿಂತ ಸ್ವಲ್ಪ ದೊಡ್ಡದಿಲ್ಲ, ಇದಕ್ಕಿಂತ ಸ್ವಲ್ಪ ದೊಡ್ಡ ನೋಡೋದು ಕರೆಕ್ಟಾಗಿ ಆಯ್ತಾ. ನಾವು ಇದೆ ತಂದು ಬಂದ್ಬಿಟ್ಟಿದ್ರೆ ಇದು ಕರೆಕ್ಟ್ ಆಗೈತಾ? ಇದು ಕರೆಕ್ಟ್ ಆಗೈತೆ. ಹಿಂಗೆ ಇರ್ಬೇಕು. ಅಷ್ಟು ಹೈಟ್ ಇರ್ಬೇಕು. ಅದು ಏನಾದ್ರೂ ಫುಲ್ಲು ಬಾಲ್ ಮೇಲೆ ಇರಬೇಕು. ಹೌದಾ? ಲೋಡ್ ಎಲ್ಲ ಏನಾದ್ರೂ ಬಾಲ್ ಮೇಲೆ ಇದ್ರೆ ಫ್ರೀ, ಹೆಂಗ್ ಬೇಕೋ ತಿರುಗುತ್ತೆ ಅದು. ಇಷ್ಟಿರ್ಬೇಕು, ಇಷ್ಟು 4 ಇದು ಕರೆಕ್ಟ್ ಆಗೈತಿ. 4 ಕೊಟ್ಟು ಅವಾಗ ಇದಕ್ಕೆ ಎಷ್ಟು ಕೊಟ್ಟಿದ್ದೀನ? 100 ರೂಪಾಯಿ. 120 ಅಂದರೆ ಇವಾಗ 120 ರೂಪಾಯಿ ಕೊಡು. 41? 35. ಸೊ ಅಷ್ಟೇ, ಒಂದು ವಸ್ತುಗಾಗಿ ಎಷ್ಟು ದೂರ ಬಂದಿದ್ದೀವಿ. ಅಯ್ಯೋ ಹೋಗಪ್ಪ. ನಮ್ಮ ಸೈಡ್ ಎಲ್ಲೂ ಸಿಕ್ಕಿಲ್ಲ, ಲೋಕಲಾಗಿ ಹುಡುಕಿ ಬೇಜಾರಾಗೋಯ್ತು. ಇಲ್ಲಿ ತೊಗೊಂಡು ಓದ್ತಾ ಇರೋದಪ್ಪ. ಊಟ ಬೇರೆ ತಿನ್ಬೇಕು, 2:30 ಆಗಿದೆ ಟೈಮು. ಏನೇನೋ ಪ್ಲ್ಯಾನ್ಸ್ ಇತ್ತು, ಎಲ್ಲ ಧೂಳು ಮಾಡಾಕೋದು ಮನೆಯವರು. ಏನೂ ಮಾಡೋಕ್ಕಾಗಲ್ಲ. ಇಲ್ಲೊಂದು ಅಕೌಂಟ್ ಓಪನ್ ಮಾಡಿಸ್ಬೇಕು DBS ಬ್ಯಾಂಕಲ್ಲಿ. ಸೊ ಆಗಿದೆ 3:30. ಈಗ ಊಟ ತಿಂದಿದ್ದೀನಿ. ಬೆಳಗ್ಗೆ ತಿಂದವನು ಅನ್ನ, ಒಂದು ಸ್ವಲ್ಪ ಸೌತೆಕಾಯಿ, ಇನ್ನೊಂದು ಪ್ಲೇಟು ಈ ಅಣ್ಣಂಕ. ಊಟ ತಿಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಆಮೇಲೆ ಸಾಯಂಕಾಲ 5 ಗಂಟೆ ಎಲ್ಲ ಆಚೆ ಹೋಗೋಕ್ಕೆ ಸ್ವಲ್ಪ ಪ್ಲ್ಯಾನ್ ಐತೆ. ನೋಡೋಣ, ಅದಾದರೂ ಹೋಗ್ತಿರೋದು. ಗ್ಯಾರಂಟಿಡ್ ಹೋಗ್ತಿರಲ್ಲಣ್ಣ ಅದು? ಗೊತ್ತಿಲ್ಲ. ಸೊ ಮಲ್ಕೊಂಡು ಈಗ ಸ್ವಲ್ಪ ಹೊತ್ತಿನಲ್ಲಿ ಎದ್ದು ಬಂದೆ. 3 ಅವರ್ ಮಲ್ಕೊಂಡಿದ್ದೆ. ಒಳ್ಳೆ ನಿದ್ದೆ ಬೇರೆ ಬಂತು ಸಕ್ಕತ್ತಾಗಿ. ಸೊ ಗೇಟ್ ಆಲ್ಮೋಸ್ಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಆ ಸೈಡ್ದೊಂದು ಮಾಡ್ತಾಯಿದ್ದಾರೆ ಗೇಟು. ಆಮೇಲೆ ಮೇಲೆ ಡೋರ್ಸ್ ಗೀರ್ಸ್ ಎಲ್ಲ ಹಾಕ್ಬಿಟ್ಟವ್ರೆ 2 ಕಡೆದು. ತೋರಿಸ್ತೀನಿ ನೋಡಿ. ಫುಲ್ ಲಾಕೇ ಮಾಡಿಬಿಟ್ಟಾರೆ ನೋಡಿ. ಹೆಂಗಪ್ಪ
ಇದೆ ಟೈಟಾಗಿ ಲಾಕ್ ಮಾಡಿಬಿಟ್ಟವ್ರೆ ಬಿಡಿ. ಸೊ ಡೋರ್ಸ್ ಎಲ್ಲ ಇಕ್ಕಿದ್ದಾರೆ ಅಷ್ಟೇ, ಏನೂ ಇಲ್ಲ. ಏನು ಮಾಡೋದು ಅಂದ್ಬಿಟ್ಟು ಬೆಳಗ್ಗೆಯಿಂದ ಓಡಾಡಿ ಎಷ್ಟು ಓಡಾಡಿದೆ ಅಂದರೆ ನೀವು ದೇವರೊಣೆ ನಂಬಲ್ಲ. ಇವತ್ತು ಅಷ್ಟು ಓಡಾಡಿದ್ದೀನಿ. ಈಗ ಮಲ್ಕೊಂಡಿದ್ಕು ಒಳ್ಳೆ ಮಜಾ ಬಂತು. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ನಲ್ಲ, ಒಳ್ಳೆ ಮಜಾ, ಒಳ್ಳೆ ನಿದ್ದೆ ಬಂತು. ಫುಲ್ ಫ್ರೆಶ್ ಫೀಲ್ ಆಗ್ತಾಯಿತ್ತು. ಈಗ ನೋಡೋಣ ಏನು ಮಾಡೋದಂತ. ಸೊ ನಮ್ಮ ತಿರಾಮಿಸು ಲವರ್ ಬಂದವನು ತಿರ್ಗಾ ತಗೊಂಬಚ್ಚ. ಯರ್ ಈಸ್ ಯುವರ್ ತಿರಾಮಿಸು. ಇನ್ನು ಎಲ್ಲಿ ಇಲ್ಲಿ ಬಾಕ್ಲು ಇದು ಮಾಡ್ತಾ ಇಲ್ಲ, ಎಗ್ರಿಗಂಟೆ ಬರಬೇಕು. ಗೇಟ್ಲಿ ಇದೇ ಮಾಡ್ತಾವ್ರ. ಆದರೂ ಮಸ್ತಾಗಿ ಡೈವರ್ಡ್ ಇದೆ. ಚಿಯರ್ಸ್. ಸೊ ಗೈಸ್ ಅಷ್ಟೇ ಈ ಬ್ಲಾಗಲ್ಲಿ. ಫುಲ್ ಟಯರ್ಡ್ ಆಗೋಗಿದೆ. ಸೊ ಸುಮ್ಮನೆ ಹಾಗೆ ಮೇಲೆ ಹೋಗ್ತಿದ್ದೀನಿ, ಮನೆಗೆ ಹೋಗಿ ಮಲ್ಕೊಳೋದೆ. ಸೊ ಅಷ್ಟೇ ಈ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಅಲ್ಲಿ ಸಿಗುವ ನಿಮ್ಮ ಜೊತೆ. ಥ್ಯಾಂಕ್ ಯು.